ಪೊಲೀಸ್ ಇಲಾಖೆ ಆಸ್ತಿ ಮೇಲೆ ಖಾಸಗಿ ವ್ಯಕ್ತಿ ಕಣ್ಣು ಹಾಕಿದ್ದಾರೆ. 80 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಕಬಳಿಸೋಕೆ ಹುನ್ನಾರ ರೂಪಿಸಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಪೊಲೀಸ್ ಇಲಾಖೆಯ ಆಸ್ತಿ ಮೇಲೆ ಖಾಸಗಿ ವ್ಯಕ್ತಿ ಕಣ್ಣು ಹಾಕಿರುವಂತ ಆರೋಪ ಕೇಳಿಬಂದಿರುವಂತದ್ದು. ಬರೋಬ್ಬರಿ 80 ಕೋಟಿ ಮೌಲ್ಯದ ಆಸ್ತಿ ಇದು. ಕ್ವಾರ್ಟರ್ಸ್ಗೆ ಖಾಸಗಿ ವ್ಯಕ್ತಿ ಹೆಸರಿನಲ್ಲಿ ಕರೆಂಟ್ ಬಿಲ್ ಬಂದಿದೆ. ಸದ್ಯ ಘಟನೆ ಸಂಬಂಧ ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಸ್ಕಾಂ ಬಿಬಿಎಂಪಿ ಖಾಸಗಿ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಹಳೆ ಮಲ್ಲೇಶ್ವರ ಠಾಣೆ ಹಾಗೆಯೇ ಪೊಲೀಸ್ ವಸತಿ ಗೃಹದ ಜಾಗ ಇದು. 100 ವರ್ಷಕ್ಕೂ ಹೆಚ್ಚು ಇತಿಹಾಸ ಹೊಂದಿರುವಂತ ಜಾಗ. ಇದ್ರ ಮೇಲೆ ಖಾಸಗಿ ವ್ಯಕ್ತಿಗಳು ಕಣ್ಣು ಹಾಕಿದ್ದಾರೆ. 1913ರ ಮಾಪನ ನಕ್ಷೆಯಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅಂತ ಈ ಜಾಗ ಉಲ್ಲೇಖ ಆಗಿದೆ. ವಸತಿ ಗೃಹದಲ್ಲಿ ಈಗಲೂ ಕೂಡ 4 ಇನ್ಸ್ಪೆಕ್ಟರ್ ಕುಟುಂಬ ವಾಸ ಇದ್ದಾರೆ. ಇತ್ತೀಚೆಗೆ ವಿದ್ಯುತ್ ಬಿಲ್ ಅಂತ ಹೇಳಿದ್ರೆ ಕರೆಂಟ್ ಬಿಲ್ ಬಂದಾಗ ಖಾಸಗಿ ಹೆಸರು ಅಂತ ಹೇಳಿದ್ರೆ ಖಾಸಗಿ ವ್ಯಕ್ತಿ ಹೆಸರು ಇದರಲ್ಲಿ ಉಲ್ಲೇಖ ಆಗಿತ್ತು. ಹಾಗಾದ್ರೆ ಯಾರವರು, ಹೇಗೆ ಈ ಪೊಲೀಸ್ ಕ್ವಾರ್ಟರ್ಸ್ ಜಾಗ ಖಾಸಗಿ ವ್ಯಕ್ತಿ ಹೆಸರು ಈ ಜಾಗದ ದಾಖಲೆಯಲ್ಲಿ ಹೇಗೆ ಉಲ್ಲೇಖ ಆಯಿತು, ಸದ್ಯಕ್ಕಿರುವಂಥ ಪ್ರಶ್ನೆ ಇದು. ಈಗಾಗಲೇ ದೂರು ಕೂಡ ದಾಖಲು ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ಕುಮಾರ್ ಎಂಬ ಇನ್ಸ್ಪೆಕ್ಟರ್ ಮನೆಗೆ ಕರೆಂಟ್ ಬಿಲ್ ಬಂದಿತ್ತು. ಮಹಾಲಕ್ಷ್ಮಿ ಎಂಬಾಕೆಯ ಹೆಸರಿನಲ್ಲಿ ಈ ಕರೆಂಟ್ ಬಿಲ್ ಬಂದಿದ್ದು. ಈ ವಿಚಾರಿಸ್ತಾರೆ ಇನ್ಸ್ಪೆಕ್ಟರ್ ಕುಮಾರ್ ಅವರು. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಯಲಾಗುತ್ತೆ. ಅಕ್ರಮವಾಗಿ ಮಹಾಲಕ್ಷ್ಮಿ ಎಂಬಾಕೆ ಹೆಸರಿಗೆ ದಾಖಲಾಗಿ ವರ್ಗಾವಣೆ ಆಗಿತ್ತು. ಬಳಿಕ ಸ್ಥಳಕ್ಕೆ ಬಂದು ಖಾಲಿ ಮಾಡಿಸ್ತೇವೆ ಅಂತೇಳಿ ಬೆದರಿಕೆ ಹಾಕಿರುವಂತ ಆರೋಪ ಕೇಳಿಬಂದಿದೆ. ಮಹಿಳೆಯ ಕಡೆಯಿಂದ ಕ್ವಾರ್ಟರ್ಸ್ಗೆ ಬಂದು ಬೆದರಿಕೆ ಹಾಕಿರುವಂತ ಮಾಹಿತಿ ಸಿಕ್ಕಿದೆ. ಅಕ್ರಮವಾಗಿ ಈ ಖಾತಾ ಮಾಡಿಸ್ಕೊಂಡಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕೃಷ್ಣಮೂರ್ತಿ ಎಂಬಾತನಿಗೆ ಮಾರಾಟ ಮಾಡೋಕೆ ಸೇಲ್ ಅಗ್ರಿಮೆಂಟ್ ಕೂಡ ಆಗಿತ್ತು. ಈ ಸಂಬಂಧ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಕುಮಾರ್ ದೂರು ದಾಖಲು ಮಾಡಿದ್ದಾರೆ. ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ತನಿಖೆ ಚುರುಕುಗೊಂಡಿದೆ. ಹಾಗೆಯೇ ಕುಮಾರ್ ಎಂಬ ಇನ್ಸ್ಪೆಕ್ಟರ್ ಮನೆಗೆ ಒಂದು ವಿದ್ಯುತ್ ಬಿಲ್ ಬರುತ್ತೆ, ಕರೆಂಟ್ ಬಿಲ್ ಬರುತ್ತೆ. ಆ ಕರೆಂಟ್ ಬಿಲ್ನಲ್ಲಿ ಮಹಾಲಕ್ಷ್ಮಿ ಎಂಬ ಆಕೆಯ ಹೆಸರು ಇರುತ್ತೆ. ಕುಮಾರ್ ಅವರಿಗೂ ಕೂಡ ಸಂಶಯ ಉಂಟಾಗಿ ವಿಚಾರಿಸ್ತಾರೆ, ಯಾರು ಇವರು ಮಹಾಲಕ್ಷ್ಮಿ, ಯಾಕೆ ಇವ್ರ ಹೆಸರು ಬಂತು ಅಂತ ವಿಚಾರಿಸಿದಾಗ ಘಟನೆ ಬಗ್ಗೆ ಗೊತ್ತಾಗುತ್ತೆ. ಅಕ್ರಮವಾಗಿ ಮಹಾಲಕ್ಷ್ಮಿ ಎಂಬಾಕೆ ಹೆಸರಿಗೆ ದಾಖಲೆ ವರ್ಗಾವಣೆ ಆಗಿರೋದು ಗೊತ್ತಾಗುತ್ತೆ. ಮಹಿಳೆಯ ಕಡೆಯಿಂದ ಕ್ವಾರ್ಟರ್ಸ್ಗೆ ಬಂದು ಬೆದರಿಕೆ ಹಾಕಿರುವಂಥ ಆರೋಪ ಕೂಡ ಇಲ್ಲಿ ಕೇಳಿಬಂದಿದೆ. ಕೃಷ್ಣಮೂರ್ತಿ ಎಂಬಾತನಿಗೆ ಮಾರಾಟ ಮಾಡೋಕೆ 1913ರ ಮಾಪನ ನಕ್ಷೆಯಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅಂತ ಉಲ್ಲೇಖ ಆಗಿರುವಂಥ ಜಾಗವನ್ನು ಕೃಷ್ಣಮೂರ್ತಿ ಎಂಬಾತನಿಗೆ ಮಾರಾಟ ಮಾಡೋಕೆ ಸೇಲ್ ಅಗ್ರಿಮೆಂಟ್ ಕೂಡ ಆಗಿತ್ತು. ಈ ಸಂಬಂಧ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿರುವಂಥ ಕುಮಾರ್ ಅವರು ಸದ್ಯ ದೂರನ್ನು ದಾಖಲು ಮಾಡಿದ್ದಾರೆ. ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆ ಚುರುಕುಗೊಂಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಸಾಕಷ್ಟು ವರ್ಷಗಳಿಂದ ಈ ಜಾಗದ ದಾಖಲೆ ಪೊಲೀಸ್ ಕ್ವಾರ್ಟರ್ಸ್ ಅಂತಿತ್ತು. ಹಾಗೆಯೇ ಸಡನ್ ಆಗಿ ವರ್ಗಾವಣೆ ಆಗಿದ್ದು ಹೇಗೆ, ಈ ಜಾಗವನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಿದ್ದು ಹೇಗೆ, ಇಲ್ಲಿ ಆಗಿರುವಂಥ ಸಾಕಷ್ಟು ಆರೋಪಗಳು ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಗೋಲ್ಮಾಲ್ ಆದ್ರೂ ಏನು ಅಂತ ಹೇಳಿ. ಸಂಪತ್, ಮಲ್ಲೇಶ್ವರಂನಲ್ಲಿರುವಂತಹ ಒಂದು ಪೊಲೀಸ್ ಕ್ವಾರ್ಟರ್ಸ್ ಏನಿದೆ, ಈ ಒಂದು ಕ್ವಾರ್ಟರ್ಸ್ಗೆ ಈಗ ಸರ್ಕಾರ ಅದು ಒಬ್ಬ ಖಾಸಗಿ ವ್ಯಕ್ತಿಗೆ ಸೇರಿದ್ದಂತ ಹೇಳಿ ಒಂದು ವಿದ್ಯುತ್ ಬಿಲ್ ಬರುತ್ತೆ. ಆ ಬಿಲ್ ಅನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಶಾಕ್ ಆಗುತ್ತೆ. ಅಂದ್ರೆ ಇದೊಂದು ಸರ್ಕಾರಿ ಜಾಗ ಆಗಿರುವಂತದ್ದು. 1913ರಲ್ಲಿ ಕೂಡ ಅಲ್ಲಿಂದನೂ ಕೂಡ ಮಾಪನ ಇಲಾಖೆಯಲ್ಲಿ ಇದೊಂದು ಸರ್ಕಾರಿ ಜಾಗ ಅಂತ ಹೇಳಿ ನಮೂದಾಗಿರುತ್ತೆ. ಅದರಂತೆ ಕೂಡ ಸರ್ಕಾರವು ಕೂಡ ಅದನ್ನೇ ನೋಡ್ತಾ ಇರುತ್ತೆ. ಆದ್ರೆ ಇತ್ತೀಚೆಗೆ ಒಂದು ಮಹಾಲಕ್ಷ್ಮಿ ಎನ್ನುವಂತಹ ಒಂದು ಮಹಿಳೆ ಏನಿರ್ತಾರೆ ಅವರ ಹೆಸರಿನಲ್ಲಿ ಒಂದು ವಿದ್ಯುತ್ ಬಿಲ್ ಬರುತ್ತೆ. ಆಗ ಪೊಲೀಸ್ ಅಧಿಕಾರಿಗಳು ಕೂಡ ಅದನ್ನ ನೋಡಿದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಶಾಕ್ ಆಗುತ್ತೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಆಗ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಈ ಒಂದು ಜಾಗದ ದಾಖಲಾತಿಗಳೆಲ್ಲವೂ ಕೂಡ ಮಹಾಲಕ್ಷ್ಮಿ ಎನ್ನುವಂತ ಹೆಸರಲ್ಲಿರುತ್ತೆ. ಅದನ್ನ ಕೂಡ ಒಂದು ಸೇಲ್ ಆಫ್ ಅಗ್ರಿಮೆಂಟ್ ಅನ್ನು ಕೂಡ ಕೃಷ್ಣಮೂರ್ತಿ ಎಂಬುವರ ಹೆಸರಿಗೆ ಮಾಡಿಕೊಟ್ಟಿರ್ತಾರೆ. ಜೊತೆಗೆ ಅದಕ್ಕೆ ಅಡ್ವಾನ್ಸ್ ಅನ್ನು ಕೂಡ ತೆಗೆದುಕೊಂಡಿರ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಖಾತೆಗಳೆಲ್ಲವನ್ನು ಕೂಡ ವರ್ಗಾವಣೆ ಮಾಡಿಕೊಟ್ಟಿರ್ತಾರೆ. ಸೊ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಸೇರಿದಂತೆ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕೂಡ ಈಗ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇನ್ಸ್ಪೆಕ್ಟರ್ ಕುಮಾರ್ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇಷ್ಟೆಲ್ಲ ಇದ್ರೂ ಕೂಡ
ಕೂಡ ಈ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡದೆ ಖಾಸಗಿ ವ್ಯಕ್ತಿಗಳು ಕೊಟ್ಟಂತಹ ನಕಲಿ ದಾಖಲೆಗಳನ್ನ ಪ್ರೂಫ್ ಆಗಿ ಇಟ್ಕೊಂಡು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಕೂಡ ಸದ್ಯ ತನಿಖೆ ಸಂದರ್ಭದಲ್ಲಿ ತಿಳಿದು ಬರಬೇಕಾಗಿದೆ. ಕೇವಲ ಮಹಾಲಕ್ಷ್ಮಿ ಒಬ್ರೇನಾ ಅಥವಾ ಕೃಷ್ಣಮೂರ್ತಿ ಸೇರಿದಂತೆ ಅವ್ರಿಗೆ ಕೊಟ್ಟಿದ್ದಾರೆ, ಉಳಿದಂತೆ ಯಾರ್ಯಾರೆಲ್ಲ ಈ ಒಂದು ಗ್ಯಾಂಗ್ ಅಲ್ಲಿ ಇದ್ದಾರೆ ಮತ್ತೆ ಸರ್ಕಾರಿ ಜಾಗಗಳು ಎಲ್ಲಿದೆ ಅದಕ್ಕೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಈ ರೀತಿಯಾಗಿ ಮಾಡುವಂತಹ ಒಂದು ಗ್ಯಾಂಗ್ ಏನಾದರೂ ರೆಡಿ ಆಗಿದೆಯಾ ಅನ್ನೋದು ಕೂಡ ಸದ್ಯ ತಿಳಿದು ಬರಬೇಕು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಈ ಒಂದು ಆಸ್ತಿಗೆ ಇವರು ಹೇಗೆ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು ಅನ್ನೋದು ಕೂಡ ತಿಳಿದು ಬರಬೇಕು. ಸದ್ಯ ಪೊಲೀಸರ ಒಂದು ಠಾಣೆಯಲ್ಲಿ ಕೂಡ ಈಗ ಪ್ರಕರಣ ದಾಖಲಾಗಿದೆ, ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಆದ್ರೆ ಇದರಲ್ಲಿ ಯಾರು ತಪ್ಪಿತಸ್ಥರು ಅನ್ನೋದು ಕೂಡ ಗೊತ್ತಾಗಬೇಕು. ಯಾಕಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಸೇರಿದಂತೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರುವಂತಹ ಶಂಕೆ ಇರೋದ್ರಿಂದಾಗಿ ಸೊ ಅವರ ಪಾತ್ರ ಏನು ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರಬೇಕಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.